ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSRCS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಪೈಥಾನ್ NCERT ನ್ಯೂ ಸಿಲೆಬಸ್ಗೆ ರಿಲೇಟೆಡ್ ಆಗಿರುವಂತಹ ಪೈಥಾನ್ ಲ್ಯಾಬ್ ಪ್ರೋಗ್ರಾಮ್ ನಂಬರ್ 6ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಸೊ ಪೈಥಾನ್ ಲ್ಯಾಬ್ ಪ್ರೋಗ್ರಾಮ್ ನಂಬರ್ 6 ಬಂದು ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಟು ಕ್ರಿಯೇಟ್ ಆ್ಯಂಡ್ ಟು ರೀಡ್ ರೆಕಾರ್ಡ್ಸ್ ಇನ್ ಬೈನರಿ ಫೈಲ್ ವಿತ್ ಸ್ಟೂಡೆಂಟ್ ನೇಮ್ ಆ್ಯಂಡ್ ಮಾರ್ಕ್ಸ್ ಆಫ್ 6 ಸಬ್ಜೆಕ್ಟ್ಸ್ ಬಗ್ಗೆ ನಾವು ಪೈಥಾನ್ ಪ್ರೋಗ್ರಾಮ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದಿಷ್ಟು ಪೈಥಾನ್ ಪ್ರೋಗ್ರಾಮ್ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಲೈಡಲ್ಲಿ. ಫಸ್ಟ್ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇಂಡೆಂಟೇಷನ್ ಆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ರೈಟ್ ದ ಪ್ರೋಗ್ರಾಮ್ ವೈಲ್ ಯು ಆರ್ ರೈಟಿಂಗ್ ದ ಪೈಥಾನ್ ಪ್ರೋಗ್ರಾಮ್. ಪೈಥಾನ್ ಪ್ರೋಗ್ರಾಮನ್ನು ಬರೆಯುವಾಗ ಇಂಡೆಂಟೇಷನ್ನ ಕರೆಕ್ಟಾಗಿ ಮಿಸ್ ಮಾಡದೆ ನೀವು ಬರೀಬೇಕಾಗುತ್ತೆ. ಸೊ ಫಸ್ಟ್ ಲೈನ್ ಬೈ ಲೈನ್ ನಾವು ನೋಡ್ತಾ ಹೋಗೋಣ. ಇಂಪೋರ್ಟ್ ಪಿಕಲ್ ವೈಲ್ ಟ್ರೂ ಅಂತ ಇದೆ. ಸೊ ನಾವು ಪಿಕಲ್ ಮಾಡ್ಯೂಲ್ನ ನಾವು ಇನ್ಸರ್ಟ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಈ ಒಂದು ಪ್ರೋಗ್ರಾಮು ಚಾಪ್ಟರ್ ನಂಬರ್ 2 ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಪಿಕಲ್ ಮಾಡ್ಯೂಲ್ ಯಾಕೆ ಅಂತಂದರೆ ಲೋಡ್ ಫಂಕ್ಷನ್ ಮತ್ತು ಡಂಪ್ ಫಂಕ್ಷನ್ನ ತೊಗೊಂಡಿರೋದ್ರಿಂದ ಪಿಕಲ್ ಮಾಡ್ಯೂಲ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀವಿ. ಅದೇ ಥರ ವೈಲ್ ಟ್ರೂ ಅಂತ ಅಂದರೆ ಕಂಡೀಷನ್ನ ತೊಗೊಳ್ತಾ ಇದ್ದೀವಿ. ವೈಲ್ ಟ್ರೂ ಯಾಕೆ ತೊಗೊಂಡಿದ್ದೀವಿ ಅಂದರೆ ಕೆಳಗಡೆ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ 1 2 3 ಅಂಥೇಳಿ 3 ಕಂಡೀಷನ್ಸ್ನ ತೊಗೊಂಡಿದ್ದೀವಿ. ಮೊದಲನೇದು ನೀವು 1ಅನ್ನು ಪ್ರೆಸ್ ಮಾಡಿದ್ರೆ ಫೈಲ್ ಏನು ಮಾಡುತ್ತೆ ಅಂದರೆ ಬೈನರಿ ಫೈಲ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಇನ್ಪುಟ್ ತೊಗೊಳಕ್ಕೆ ಇನ್ಪುಟ್ನ ತೊಗೊಳುತ್ತೆ. ಅದೇ ಥರ ಎರಡನೇದು ಇನ್ಪುಟ್ ಕೊಟ್ಟಂಥ ಫೈಲ್ನ ಡಿಸ್ಪ್ಲೇ ಮಾಡಬೇಕು ಅಂದರೆ ನೀವು ಎರಡನ್ನೂ ಆಪ್ಷನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ಥರ 3ನ ನೀವು ಪ್ರೆಸ್ ಮಾಡಿದ್ರೆ ಅಂದರೆ ಆಪ್ಷನ್ ನೀವು 3ನ ಕೊಟ್ರಿ ಅಂತ ಅಂದರೆ ಸಿಸ್ಟಮಿಗೆ ಇನ್ಪುಟ್ ಆಗಿ ಎಕ್ಸಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಕೆಳಗಡೆ A = ಇಂಟ್ ಇನ್ಪುಟ್ ಆಫ್ ಚೂಸ್ ಎ ಕಮಾಂಡ್ 1 2 3 ಎಕ್ಸಿಟ್ ಅಂತ ಇದೆ. ಸೊ ಇಲ್ಲಿ ಏನಂದರೆ ಎ ಅನ್ನೋ ವೇರಿಯಬಲ್ ನೀವೇನು ವ್ಯಾಲ್ಯೂಸನ್ನು ಕೊಡ್ತಾ ಹೋಗ್ತೀರಾ 1 2 3 ಅಂತೇಳಿ ಆ ಒಂದು ವ್ಯಾಲ್ಯೂಸ್ ಯಾವುದರಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ಎ ಅಲ್ಲಿ ಸ್ಟೋರ್ ಆಗುತ್ತೆ. 1 2 3 ಅನ್ನೋದು ಪಾಸಿಟಿವ್ ಹೋಲ್ ನಂಬರ್ ಆಗಿರೋದ್ರಿಂದ ಇಂಟ್ ಅನ್ನೋ ಡೇಟಾ ಟೈಪನ್ನು ತೊಗೊಂಡಿದ್ವಿ. ನಾವು ವ್ಯಾಲ್ಯೂಸನ್ನು ಸಿಸ್ಟಮಿಗೆ ಕೊಡ್ತಾ ಇರೋದ್ರಿಂದ ಇನ್ಪುಟ್ ಅನ್ನೋ ಸ್ಟೇಟ್ಮೆಂಟಲ್ಲಿ ನಾವು ಈ ಒಂದು ವ್ಯಾಲ್ಯೂಸನ್ನು ಸ್ಟೋರ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಇಫ್ A = 1 ಅಂತ ಅಂದರೆ ಕಂಡೀಷನ್ನ ತೊಗೊಳ್ತಾ ಇದ್ದೀವಿ. ನೀವು ಎ ಅನ್ನೋ ವೇರಿಯಬಲ್ಗೆ ಯಾವ ರೀತಿ ವ್ಯಾಲ್ಯೂಸನ್ನು ಕೊಡ್ತೀರಲ್ಲ ಅದ್ರ ಮೇಲ್ಗಡೆ ಫಂಕ್ಷನಾಲಿಟಿ ಡಿಪೆಂಡ್ಸ್ ಆಗಿರುತ್ತೆ ಅಥವಾ ವರ್ಕಿಂಗ್ ಕಂಡೀಷನ್ ಡಿಪೆಂಡ್ ಆಗಿರುತ್ತೆ. A = 1 ಕೊಟ್ರಿ ಅಂತಂದರೆ ನೀವು ಫೈಲನ್ನು ಇನ್ಪುಟ್ ಮಾಡ್ತಾ ಇದ್ದೀರಾ ಅಥವಾ ಬೈನರಿ ಫೈಲ್ನ ರೈಟ್ ಮಾಡಲಿಕ್ಕೆ ತೊಗೊಳ್ತಾ ಇದ್ದೀರಾ. ಅದೇ ಥರ ಫೈಲ್ A = 2 ಅನ್ನೋ ಆಪ್ಷನ್ ನೀವೇನಾದರೂ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಇನ್ಪುಟ್ ಮಾಡಿದಂತಹ ಡೇಟಾನ ಡಿಸ್ಪ್ಲೇ ಮಾಡಲಿಕ್ಕೆ ಸಿಸ್ಟಮ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಅದೇ ಥರ ಸಿಸ್ಟಮಲ್ಲಿ ಅದೇ ಥರ ಎಗೆ ವ್ಯಾಲ್ಯೂ ನೀವೇನಾದರೂ 3 ಅಂತ ತೊಗೊಂಡ್ರೆ ನಿಮ್ಮ ವ್ಯಾಲ್ಯೂವಿಂದ ಎಗೆ 3 ಈಕ್ವಲೆಂಟ್ ಆಯಿತು ಅಂದರೆ ಪ್ರೋಗ್ರಾಮ್ ಏನಾಗುತ್ತೆ, ಎಕ್ಸಿಟ್ ಆಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಇಲ್ಲಿ ಏನಿದೆ ಅಂತ ಹೇಳಿದ್ರೆ F = ಓಪನ್ ಆಫ್ ಸ್ಟೂಡೆಂಟ್ ಡಾಟ್ ಅಂತ ಇದೆ WB ಅಂತ ಇದೆ ಅಲ್ವಾ. ಸೊ student.dat ಅಂತ ಅಂದರೆ ಫೈಲ್ ನೇಮ್ ಬಂದು ಸ್ಟೂಡೆಂಟು, ಅದು ಯಾವ ಎಕ್ಸ್ಟೆನ್ಷನ್ ಫಾರ್ಮೆಟಲ್ಲಿದೆ ಅಂತ ಅಂದರೆ DAT ಡಾಕ್ಯುಮೆಂಟ್ ಎಕ್ಸ್ಟೆನ್ಷನ್ ಅಥವಾ ಡೇಟಾ ಎಕ್ಸ್ಟೆನ್ಷನ್ ಫಾರ್ಮೆಟಲ್ಲಿದೆ ಫೈಲ್ ಅನ್ನೋದು. ಸೊ ಅದು ಯಾವ ಆಕ್ಸೆಸ್ ಮೋಡಲ್ಲಿ ಓಪನ್ ಆಗ್ತಾ ಇದೆ ಅಂತಂದರೆ WB ಅಂತ. ಸೊ ನಾವು ಇನ್ಫಾರ್ಮೇಷನ್ನ ರೈಟ್ ಮಾಡ್ತಾ ಇದ್ದೀವಿ ಬೈನರಿ ಫೈಲಲ್ಲಿ ಆಗಿರೋದ್ರಿಂದ ನಾವು ಆಕ್ಸೆಸ್ ಮೋಡ್ WB ಅಂತ ತೊಗೊಂಡಿದ್ದೀವಿ. F ಅನ್ನೋದು ಫೈಲ್ ಆಬ್ಜೆಕ್ಟ್ ಆಗಿರುತ್ತೆ. ಓಪನ್ ಮಾಡ್ತಾ ಇರೋದ್ರಿಂದ ಓಪನ್ ಫಂಕ್ಷನ್ನ ನಾವಿಲ್ಲಿ ಬಳಸ್ಕೊಂಡಿದ್ದೀವಿ. ಅದೇ ಥರ ನೆಕ್ಸ್ಟ್ X = ಇಂಟ್ ಇನ್ಪುಟ್ ಆಫ್ ಹೌ ಮೆನಿ ಸ್ಟೂಡೆಂಟ್ ಅಂತ ಇದೆ ಅಲ್ವಾ. ಸೊ ಎಕ್ಸ್ ಅನ್ನೋದು ವೇರಿಯಬಲು ನಾವು ಪಾಸಿಟಿವ್ ಆರ್ ನೆಗೆಟಿವ್ ಹೋಲ್ ನಂಬರ್ನೇ ತೊಗೊಳ್ತಿರೋದ್ರಿಂದ ಅಲ್ಲಿ ಇಂಟ್ ಅನ್ನೋ ಒಂದು ಡೇಟಾ ಟೈಪನ್ನು ಬಳಸ್ಕೊಂಡಿದ್ದೀವಿ. ಇನ್ಪುಟ್ ಹೌ ಮೆನಿ ಸ್ಟೂಡೆಂಟ್ಸ್ ಅಂದರೆ ನಾವು ಸ್ಟೂಡೆಂಟ್ ಡೀಟೇಲ್ಸ್ ಎಷ್ಟು ಜನದ ಫಿಲಪ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅನ್ನೋದು ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನಾನು 3 ಸ್ಟೂಡೆಂಟ್ಸಿನ ಇನ್ಫಾರ್ಮೇಷನ್ ಫಿಲಪ್ ಮಾಡ್ತೀನಿ ಅಂದರೆ ಎಕ್ಸಿನ ವ್ಯಾಲ್ಯೂ ಏನಾಗಿರುತ್ತೆ 3 ಆಗಿರುತ್ತೆ. ಸೊ ನೆಕ್ಸ್ಟ್ ಫಾರ್ ಐ ಇನ್ ರೇಂಜ್ ಆಫ್ ಎಕ್ಸ್ ಅಂತ ಅಂದರೆ ನಾವು ಎಕ್ಸಿಗೆ ಎಷ್ಟು ವ್ಯಾಲ್ಯೂಸನ್ನು ಕೊಡ್ತೀವೋ ಆ ವ್ಯಾಲ್ಯೂಸ್ ಎಷ್ಟು, ಫಾರ್ ಎಕ್ಸಾಂಪಲ್ X = 3 ತೊಗೋತೀವಿ ಅಂತ ಅಂದರೆ 3 ಟೈಮ್ಸ್ ಏನಾಗುತ್ತೆ ಅಲ್ಲಿ ಲೂಪಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ 3 ಟೈಮ್ಸ್ ಸೇಮ್ ಇನ್ಫಾರ್ಮೇಷನ್ನು ರಿಪೀಟೆಡ್ ಆಗಿ ಲೂಪ್ ಆಗ್ತಾ ಹೋಗುತ್ತೆ. ನೇಮ್ = ಇನ್ಪುಟ್ ಆಫ್ ನೇಮ್ ಅಂತ ಅಂದರೆ ನಾವು ನೇಮ್ ಅನ್ನೋ ವೇರಿಯಬಲ್ಗೆ ನೇಮನ್ನು ಕೊಡ್ತೀವಿ. ಅದೇ ಥರ ಇಂಗ್ಲೀಷಿಗೆ ಇನ್ಪುಟ್ ಇಂಗ್ಲೀಷ್ ಮಾರ್ಕ್ಸ್. ಸೊ ಇಲ್ಲಿ ಮಾರ್ಕ್ಸ್ ಅನ್ನೋದ್ರಿಂದ ಪಾಸಿಟಿವ್ ಹೋಲ್ ನಂಬರ್ನೇ ತೊಗೊಳೋದ್ರಿಂದ ನಾವು ಇಂಟ್ ಅನ್ನೋ ಡೇಟಾ ಟೈಪನ್ನು ಬಳಸ್ಕೋಬೋದು. ಇನ್ನು ನೆಕ್ಸ್ಟ್ ಲ್ಯಾಂಗ್ವೇಜ್ = ಇಂಟ್ ಇನ್ಪುಟ್ ಆಫ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಅಂತಂದರೆ ನಾವಿಲ್ಲಿ ನೇಮನ್ನ ಕೊಡ್ತೀವಲ್ವ ಅದು ಸ್ಟ್ರಿಂಗಲ್ಲಿರುತ್ತೆ. ಅದಾದಮೇಲೆ ಇಂಗ್ಲೀಷ್ ವ್ಯಾಲ್ಯೂನ ನಾವು ಪಾಸಿಟಿವ್ ಆರ್ ಹೋಲ್ ನಂಬರ್ ತೊಗೋತೀವಿ, ಅಲ್ಲಿ ಇಂಟ್ ಅಂತ ಆಗಬೇಕಿತ್ತು, ಮಿಸ್ಟೇಕ್ ಆಗಿದೆ. ಸೊ ನೆಕ್ಸ್ಟ್ ಲ್ಯಾಂಗ್ವೇಜ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, CS ಎಲ್ಲದ್ರದ್ದು ಮಾರ್ಕ್ಸನ್ನ ನೀವು ಪಾಸಿಟಿವ್ ಹೋಲ್ ನಂಬರ್ನ ತೊಗೊಳ್ತೀರಾ. ಅದಾದಮೇಲೆ ನೆಕ್ಸ್ಟ್ ಏನಿದೆ ನೋಡಿ, ಅಲ್ಲಿ T = ಒಂದು ಲಿಸ್ಟನ್ನ ಕೊಟ್ಟಿದ್ದಾರೆ. ನೇಮ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು CS ಅಂತೇಳಿ ನಿಮ್ಮ ವ್ಯಾಲ್ಯೂಸ್ ನೀವೇನು ಇನ್ಪುಟ್ ಮಾಡಿರ್ತೀರಾ ಅದು T ಅನ್ನೋ ಲಿಸ್ಟಲ್ಲಿ ಏನಾಗುತ್ತೆ ವಿಸಿಬಲ್ ಆಗುತ್ತೆ. ಅಂದರೆ ಲಿಸ್ಟ್ ಫಾರ್ಮೆಟಲ್ಲಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. pickle.dump ಅಂತ ಅಂದರೆ T,F. ಈ ಡಂಪ್ ಅನ್ನೋದು ಏನು ಮಾಡುತ್ತೆ ಅಂದರೆ ಡಂಪ್ ಫಂಕ್ಷನ್ ರೀಡ್ ದ ಬೈನರಿ ಫೈಲ್, ಲೋಡ್ ಫಂಕ್ಷನ್ ರೈಟ್ ದ ಬೈನರಿ ಫೈಲ್. ಹಾಗಾಗಿ ನಾವು ಯಾವ ಫೈಲನ್ನು ರೀಡ್ ಮಾಡ್ತಾ ಇದ್ವಿ ಬೈನರಿ ಫಾರ್ಮೆಟಲ್ಲಿ ಅಂತ ಅಂದರೆ T,F ಅಂತ ಅಂದರೆ
ಟಿ ಅಂತ ಅಂದರೆ ಲಿಸ್ಟ್. ಆ ಟಿಯಲ್ಲಿರುವಂತಹ ಲಿಸ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳ ವ್ಯಾಲ್ಯೂಸನ್ನು ರೀಡ್ ಮಾಡ್ತಾ ಇದ್ದೀವಿ. ಯಾವ ಫೈಲಲ್ಲಿ ಅಂದರೆ ಎಫ್ ಅನ್ನೋ ಫೈಲಿಗೆ ನಾವು ಒಂದು ಫೈಲನ್ನು ಅಸೈನ್ ಮಾಡಿದ್ವಿ ಸ್ಟೂಡೆಂಟ್ ಅಂತೇಳಿ. ಸೊ ಅವೆರಡರದ್ದು ಒಂದು ವ್ಯಾಲ್ಯೂಸನ್ನು ತೊಗೊಂಡು ನಾವಿಲ್ಲಿ ಏನು ಮಾಡ್ತಾಯಿದ್ವಿ, ಬೈನರಿ ಫಾರ್ಮೆಟಲ್ಲಿ ಇನ್ಫಾರ್ಮೇಷನನ್ನು ರೀಡ್ ಮಾಡ್ತಾಯಿದ್ವಿ. ಇನ್ಫಾರ್ಮೇಷನ್ ಇಲ್ಲೆಲ್ಲ ರೀಡ್ ಮಾಡಾದಮೇಲೆ ಫೈಲ್ ಓಪನ್ ಆಗಿರುತ್ತಲ್ವ, ಅದನ್ನು ಕ್ಲೋಸ್ ಮಾಡಲಿಕ್ಕೆ F.close ಅಂತ ತೊಗೊಂಡಿದ್ದೀವಿ. ಎಫ್ ಅಂತಲೇ ಯಾಕೆ ತೊಗೊಂಡಿದ್ವಿ ಅಂದರೆ ಅಲ್ಲಿ ಫೈಲ್ ಓಪನ್ ಮಾಡಬೇಕಾದ್ರೆ ಫೈಲ್ ಆಬ್ಜೆಕ್ಟ್ ನೇಮ್ ಎಫ್ ತೊಗೊಂಡಿರ್ತೀವಿ, ಹಾಗಾಗಿ F.close ಅಂತ ತೊಗೊಂಡಿದ್ವಿ. ಇನ್ನು ನೆಕ್ಸ್ಟು ಎಲಿಫ್ ಎ ಇಸ್ ಈಕ್ವಲ್ ಟು 2. ಇಷ್ಟೋ ತನಕ ನಾವು ಹೇಳಿದ್ದು ಯಾವುದ್ರದ್ದು ಅಂದರೆ ಎ ಇಸ್ ಈಕ್ವಲ್ ಟು 1 ಕೊಟ್ಟರೆ ಇನ್ಪುಟನ್ನು ಇಷ್ಟೆಲ್ಲ ಇನ್ಪುಟನ್ನು ತೊಗೊಳ್ತೀವಿ. ಇನ್ ಕೇಸ್ ನೀವು ವೇರಿಯಬಲ್ ಎ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟರೆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಲಿಕ್ಕೆ ಎಲಿಫ್ ಸ್ಟೇಟ್ಮೆಂಟಲ್ಲಿ ಏನು ಮಾಡಿದ್ದೀವಿ ಅಂದರೆ ಎಫ್ ಇಸ್ ಈಕ್ವಲ್ ಟು ಫೈಲ್ನ ಓಪನ್ ಮಾಡ್ತಾ ಇದ್ದೀವಿ. ಯಾವ ಫೈಲಲ್ಲಿರುವಂಥ ಡೇಟಾವನ್ನು ಡಿಸ್ಪ್ಲೇ ಮಾಡಬೇಕು, ನಮಗೆ ಆ ಫೈಲ್ ನೇಮ್ ಮೇಲೆ ಏನು ತೊಗೊಂಡಿರ್ತೀವೋ ಅದೇ ಫೈಲ್ ನೇಮ್ನ ನಾವು ಕೆಳಗಡೆ ಕೂಡ ತೊಗೊಂಡಿದ್ದೀವಿ. student.dat ಅಂತೇಳಿ ಆರ್ ಬಿ ಅಂತ ಅಂದರೆ ಆಕ್ಸೆಸ್ ಮೋಡು ಬೈನರಿ ರೀಡ್ ಫಂಕ್ಷನ್ ಅಥವಾ ರೀಡ್ ಬೈನರಿ ಫೈಲ್ ಅಂತೇಳಿ ಫೈಲಲ್ಲಿರುವಂಥ ಡೇಟಾವನ್ನು ರೀಡ್ ಮಾಡಲಿಕ್ಕೆ, ರೀಡ್ ಅಂತ ಅಂದರೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ನೆಕ್ಸ್ಟ್ ಟ್ರೈ ವೈಲ್ ಟ್ರೂ ಪಿ ಇಸ್ ಈಕ್ವಲ್ ಟು pickle.load ಅಂಥೇಳಿ. ಸೊ ಲೋಡ್ ಆಗಿದೆ, ಇನ್ಫಾರ್ಮೇಷನ್ ಏನು ರೈಟ್ ಆಗಿರುತ್ತಲ್ವ ಅದನ್ನು ಡಿಸ್ಪ್ಲೇ ಮಾಡಬೇಕು ಅಂತಂದರೆ ನಾವೇನು ಮಾಡಿದ್ದೀವಿ, ಇಲ್ಲಿ ಲೋಡ್ ಫಂಕ್ಷನ್ನ ಹೆಲ್ಪ್ ತೊಗೊಂಡಿದ್ದೀವಿ. ಇನ್ಫಾರ್ಮೇಷನ್ ಔಟ್ಪುಟ್ ಮಾಡಲಿಕ್ಕೆ ಪ್ರಿಂಟ್ ಆಫ್ ಪಿ ಅಂತ ತೊಗೊಂಡಿದ್ದೀವಿ. ಸೊ ಫೈಲ್ನ ಇನ್ಪುಟ್ ಮಾಡಲಿಕ್ಕೆ ಓಪನ್ ಮಾಡಿದ್ವಿ, ಒಂದು ಸತಿ ಕ್ಲೋಸ್ ಮಾಡಿದ್ದೀವಿ. ಇಂದ ಕೆಳಗಡೆ ಎಲಿಫ್ ಸ್ಟೇಟ್ಮೆಂಟಲ್ಲೂ ಕೂಡ ಫೈಲ್ನ ಓಪನ್ ಮಾಡಿರ್ತೀವಿ. ಇಂದ ಸೇಮ್ ವೇ ಅದನ್ನು ಕ್ಲೋಸ್ ಮಾಡಲಿಕ್ಕೋಸ್ಕರ F.close ಅಂತ ತೊಗೊಂಡಿದ್ದೀವಿ. ಸೊ ಇದಾದಮೇಲೆ ಇಫ್ ಎ ಇಸ್ ಗ್ರೇಟರ್ ದ್ಯಾನ್ 2 ಅಂತ ಅಂದರೆ ಎ ಇಸ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ 2 ಆಗಿ 3 ಅಥವಾ 3ಗಿಂತ ಜಾಸ್ತಿ ಯಾವುದೇ ವ್ಯಾಲ್ಯೂನ ತೊಗೊಂಡ್ರು ಕೂಡ ಸ್ಟೇಟ್ಮೆಂಟ್ ಅಥವಾ ಇನ್ಪುಟ್ ಅಥವಾ ಸಿಸ್ಟಮ್ ಏನು ಮಾಡುತ್ತೆ, ಆ ಒಂದು ಪ್ರೋಗ್ರಾಮಿಂದ ಬ್ರೇಕ್ ಮಾಡುತ್ತೆ ಅಥವಾ ಎಕ್ಸಿಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ವರ್ಕ್ ಮಾಡಲಿಕ್ಕೆ ನಾವು ಬಳಸ್ತಾ ಇರುವಂಥ ಪೈಥಾನ್ ಪ್ರೋಗ್ರಾಮ್ ಇದಾಗಿರುತ್ತೆ. ಇದು ಲ್ಯಾಬ್ ಪ್ರೋಗ್ರಾಮ್ ನಂಬರ್ 6 ಇನ್ಪುಟ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ವೇ ನೀವು ಇಲ್ಲಿ ಔಟ್ಪುಟನ್ನು ನೋಡ್ಬೋದು. ಇನ್ಪುಟ್ ನಾನು ಡಿಸ್ಕ್ರಿಪ್ಷನ್ ಮಾಡಿದ್ದೀನಿ ಲಾಸ್ಟ್ ಸ್ಲೈಡಲ್ಲಿ. ಅದೇ ಥರ ಇಲ್ಲಿ ಔಟ್ಪುಟ್ ನಿಮಗೆ ಈ ಸ್ಲೈಡಲ್ಲಿ ಕಾಣಿಸ್ತಾ ಇದೆ. ಬ್ಲೂ ಕಲರಲ್ಲಿ ಏನು ಸ್ಲೈಡ್ ಪಾಪಪ್ ಆಗಿದೆ ಅಲ್ಲ, ಆ ಒಂದು ಸ್ಲೈಡು ಔಟ್ಪುಟ್ ಆಗಿರುತ್ತೆ. ಸೊ ನೋಡಿ ಮೇಲ್ಗಡೆ ಏನು ಕೊಟ್ಟಿದ್ದಾರೆ ಅಲ್ಲಿ, ಫಸ್ಟು 1 ಕ್ರಿಯೇಟ್ ಬೈನರಿ ಫೈಲ್, 2 ಡಿಸ್ಪ್ಲೇ ದ ಫೈಲ್, 3 ಎಕ್ಸಿಟ್ ಫೈಲ್ ಅಂತ ಇದೆ. ಚೂಸ್ ಎ ಕಮಾಂಡ್ 1 2 3 ಎಕ್ಸಿಟ್ ಅಂತ ಇದೆ. ನಾವೇನು ಕೊಟ್ಟಿದ್ದೀವಿ, 1 ಅಂತ ಕೊಟ್ಟಿದ್ದೀವಿ. ಹೌ ಮೆನಿ ಸ್ಟೂಡೆಂಟ್ ಅಂತ ಕೇಳ್ತಾ ಇದೆ, ನಾವು 1 ಅಂತ ಅಷ್ಟೇ ಕೊಟ್ಟಿದ್ದೀನಿ. ನೇಮ್ XYZ ತೊಗೊಂಡಿದ್ದೀವಿ ಸ್ಟ್ರಿಂಗಲ್ಲಿ. ಇಂಗ್ಲೀಷ್ ಮಾರ್ಕ್ಸ್, ಲ್ಯಾಂಗ್ವೇಜ್ ಮಾರ್ಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, CS ಮಾರ್ಕ್ಸನ್ನು ಅಸೈನ್ ಮಾಡಿದ್ದೀವಿ. ಮಾಡಾದಮೇಲೆ ಕ್ರಿಯೇಟ್ ಬೈನರಿ ಫೈಲ್ ಮತ್ತೆ ಸೇಮ್ ಆಪ್ಷನ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಸೇಮ್ ಚೂಸ್ ಎ ಕಮಾಂಡ್ ಅಂತ ಕೇಳಿದ್ದೀವಿ. ಮೇಲ್ಗಡೆ +1 ಅಂತ ಕೊಟ್ಟಿದ್ದೀವಿ ಅಲ್ವಾ, ಕೆಳಗಡೆ ಡಿಸ್ಪ್ಲೇ ಆಗಲಿಕ್ಕೆ 2 ಕೊಟ್ಟಿದ್ದೀವಿ. ಡಿಸ್ಪ್ಲೇ ಲಿಸ್ಟ್ ಫಾರ್ಮಲ್ಲಿ ಆಗ್ತಾ ಇದೆ. ಸ್ಟ್ರಿಂಗ್ ಆಗಿರೋದ್ರಿಂದ ಇನ್ವರ್ಟೆಡ್ ಕಾಮ ಇದೆ XYZ ಅಂತೇಳಿ. 34 45 ಇಲ್ಲಿ ಇನ್ಪುಟ್ ಅಂತ ಇಲ್ಲಿ ತೊಗೊಂಡಿರಲಿಲ್ಲ. ಇಲ್ಲಿ ಯಾವುದರಲ್ಲಿ ಅಂತ ಅಂದರೆ ಇಂಗ್ಲೀಷ್ ಇಸ್ ಈಕ್ವಲ್ ಟು ಇಂಟ್ ಅಂತ ತೊಗೊಂಡಿರಲಿಲ್ಲ, ಹಾಗಾಗಿ ಇಲ್ಲಿ 34 ಅನ್ನೋದು ಸ್ಟ್ರಿಂಗಲ್ಲಿ ಬರ್ತಾ ಇದೆ. ನೀವು ಇಂಟ್ ಅಂತ ತೊಗೊಂಡ್ರೆ ಇಲ್ಲಿ ಇನ್ವೆಂಟೆಡ್ ಕಾಮರ್ಸ್ ಬರೋದಿಲ್ಲ. 45 55 66 77 88. ಸೊ ಇನ್ನು ಲಾಸ್ಟಲ್ಲಿ ಚೂಸ್ ಎ ಕಮಾಂಡ್ 3 ಅಂತ ಇದೆ. ಇಲ್ಲಿಂದ ಪ್ರೋಗ್ರಾಮ್ ಏನಾಗ್ತದೆ, ಎಕ್ಸಿಟ್ ಆಗ್ತದೆ. ಸೊ ದಿಸ್ ಈಸ್ ಅ ಸಿಂಪಲ್ ಔಟ್ಪುಟ್ ಫಾರ್ ದ ರಿಲೇಟೆಡ್ ಇನ್ಪುಟ್ ಆಗಿರುತ್ತೆ. ಹೋಪ್ ಎಲ್ರಿಗೂ ಕೂಡ ಅರ್ಥ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ, ಸೊ ಪ್ಲೀಸ್ ಡೂ ವಾಚ್, ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.